ಯಾವುದೇ ಸಮಾಜ ಆಗಲಿ ಹೊಸತಕ್ಕೆ ಸಿದ್ಧವಾಗಿರಬೇಕು. ಇಲ್ಲಾಂದರೆ ನಿಮ್ಗೆ ಗೊತ್ತಿರೋ ಹಾಗೆ, ನಮಗೆಲ್ಲರೂ ಗೊತ್ತಿರೋ ಹಾಗೆ ಬದಲಾವಣೆ ಯಾವಾಗ ಬೇಕಾದರೂ ಆಗಬಹುದು. ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಭಾಳ ದಿವಸಗಳಿಂದ ಅನಿಸಿದೆ. ಹಿಂದೆಂದಿಗಿಂತನೂ ಈಗ ತುಂಬ ಅಗತ್ಯ ಇದೆ. 2-3 ವಿಚಾರಗಳಲ್ಲಿ ನಾನು ಅದಕ್ಕೆ ಸ್ವಲ್ಪ ಲಂಬಿಸಿದ್ದೇನೆ. ಒಂದು, ಜಾಗತಿಕ ತಾಪಮಾನ ಏರಿಕೆ ಇಡೀ ಪ್ರಪಂಚಾದ್ಯಂತ ಭಾಳ ದೊಡ್ಡ ಗಂಭೀರವಾದಂತಹ ಪಲ್ಲಟಗಳನ್ನು ಸೃಷ್ಟಿ ಮಾಡಲಿರುವಂತಹ ಸಂದರ್ಭ. ಅದನ್ನು ಎದುರುಗೊಳ್ಳುವಂತಹ ಒಂದು ರಾಜಕೀಯ ಸಾಮಾಜಿಕ ವಾತಾವರಣ ಇಡೀ ಪ್ರಪಂಚದಲ್ಲಿಲ್ಲ. ಹಾಗಾಗಿ ಒಳ್ಳೆಯ ರಾಜಕಾರಣ ಬರಬೇಕು. ಎರಡನೇದಾಗಿ, ಇವತ್ತಿನ ಕರ್ನಾಟಕದ ಜನ ಸಾಕಷ್ಟು ಸುಭಿಕ್ಷವಾಗಿದ್ದಾರೆ ಒಟ್ಟಾರೆಯಾಗಿ ನೋಡಿದಾಗ. ಆದರೆ ಬಿಡಿಬಿಡಿಯಾಗಿ ಸಮುದಾಯಗಳನ್ನು ನೋಡಿದಾಗ ದೊಡ್ಡ ಜನವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ನೇರ ಕಾರಣ ಭ್ರಷ್ಟಾಚಾರ. ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ರೈತರಿಗಿರಬಹುದು, ಬಡವರಿಗಿರಬಹುದು, ಇವರೆಲ್ರಿಗೂ ಸಾಮಾನ್ಯ ಜನರಿಗೆ ಸಿಗಬೇಕಾದಂಥ ಸೌಲಭ್ಯಗಳಲ್ಲಿ ಭ್ರಷ್ಟಾಚಾರ, ಅಕ್ರಮಗಳು ಜಾಸ್ತಿ ಆಗಿರೋ ಕಾರಣದಿಂದಾಗಿ ಜನರ ತೆರಿಗೆ ಹಣ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ಮೂರನೇದು, ಪ್ರಜಾಪ್ರಭುತ್ವಕ್ಕೆ ಬಂದಿರುವಂತಹ ಗಂಡಾಂತರ. ಈಗ ನೀವು ನೋಡಿದ್ರೆ ನಮ್ಮ ರಾಜ್ಯದ ಇವತ್ತಿನ ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಸುಮಾರು ಅರ್ಧಕ್ಕರ್ಧ ಜನ ಅವರ ತಂದೆ ಅಥವಾ ಕುಟುಂಬದ ಹಿರಿಯರು ಯಾರೋ ರಾಜಕಾರಣದಲ್ಲಿ ಇದ್ದ ಕಾರಣಕ್ಕಾಗಿ ಇವತ್ತು ಅವರು ರಾಜಕೀಯದಲ್ಲಿದ್ದು ಮಂತ್ರಿಗಳಾಗಿರುವಂಥವ್ರು. ಈಗ ದೇವೇಗೌಡರು, ಸಿದ್ದರಾಮಯ್ಯ ಥರದವರು, ಇವನ್ ನರೇಂದ್ರ ಮೋದಿನೇ ತಗೊಳ್ಳಿ, ಇವರೆಲ್ಲ ಮೊದಲ ತಲೆಮಾರಿನ ರಾಜಕಾರಣಕ್ಕೆ ಬಂದಂಥವ್ರು. ಆ ತರಹದ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ MLA MP ಚುನಾವಣೆಗಳಲ್ಲಿ ನಡೀತಾ ಇಲ್ಲ. JCB ಪಕ್ಷ ಅಂತ ಏನು ಹೇಳ್ತೀವಿ, ಇದು ಪೂರ್ತಿಯಾಗಿ ಕರ್ನಾಟಕದಲ್ಲಿ ಒಂದು 300 ಕುಟುಂಬಗಳು ಇಡೀ ರಾಜ್ಯದ ರಾಜಕಾರಣವನ್ನು ನಿಯಂತ್ರಿಸ್ತಾ ಇವೆ. ಹಾಗಾಗಿ ಇದೊಂದು ಜನಪರವಾದಂತಹ ರಾಜಕಾರಣ ಅಲ್ಲ, ಅಥವಾ ಜನರ ಸೇರು ಮಾಡ್ತಿರುವಂಥ ರಾಜಕಾರಣ ಅಲ್ಲ. ಒಂದು ರೀತಿಯ ಪಾಳೆಗಾರಿಕೆ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಕಳೆದ ಒಂದು 15-20 ವರ್ಷಗಳಿಂದ ಆಗಿರುವಂತಹ ಬೆಳವಣಿಗೆ ಇದು.